ವೀಕ್ಷಕರೇ, ನಾವು ಯಾವುದೋ ಒಂದು ಪೋಸ್ಟರೋ, ಸಾಂಗೋ, ಟ್ರೇಲರೋ ನೋಡಿದಾಗ ಅದ್ರ ಹಿಂದೆ ಕೆಲಸ ಮಾಡಿರೋರ ತಾಕತ್ತು ಏನು ಅಂತ ಅಲ್ಲೇ ಒಂದು ಜಡ್ಜ್‌ಮೆಂಟ್ ಸಿಕ್ಕೋಗುತ್ತೆ. 'ಕೇಡಿ' ಚಿತ್ರದ ವೆಲ್ಕಮ್ ಕಾರ್ಡ್ ಆಗಿ 'ಶಿವ ಶಿವ' ಸಾಂಗ್ ರಿಲೀಸ್ ಆಗಿತ್ತು. ಅದಾದ ಮೇಲೆ ಎಲ್ಲ ಕಂಟೆಂಟ್‌ಗಳು ಬಂತು. ಜನರ ಮೆಚ್ಚುಗೆಗೆ ಪಾತ್ರವಾಗ್ತಾ ಹೋಯಿತು. ಮಂಜುನಾಥ್ ಬಿ.ಎಸ್. ಅವರು ನಮ್ಮ ಜೊತೆ ಜಾಯಿನ್ ಆಗಿದ್ದಾರೆ. ಮಾತಾಡಿಸ್ತಾ ಹೋಗ್ತೀನಿ. ಸರ್, ಯಾವಾಗಲೂ ಕೆಲಸ ಮಾತಾಡಬೇಕು ಅಂತಲೇ ನೀವು ಕೆಲಸ ಮಾಡ್ತಾ ಹೋಗ್ತೀರಾ. ಅದರಲ್ಲೂ ಟೆಕ್ನಿಷಿಯನ್ ಆಗಿ ಜೋಗಿ ಪ್ರೇಮ್ ಸರ್ ಅಂಡರ್ ಕೆಲಸ ಮಾಡುವಾಗ ಬಹಳ ಗಟ್ಟಿಯಾಗಿರಬೇಕು. ಮೆದುವಾಗಿದ್ದರೆ ಅದು ಹಾರಿ ಹೋಗುತ್ತೆ ಅನ್ನೋಂಥ ಒಂದು ನಂಬಿಕೆ ಇದೆ ಗಾಂಧಿನಗರಲ್ಲಿ. ಆ 'ಶಿವ ಶಿವ' ಸಾಂಗ್ ರಿಲೀಸ್ ಆದಮೇಲೆ ನಿಮ್ಮ ಬದುಕು ಹೇಗೆ ಬದಲಾಗಿದೆ? ಬದುಕು ಅನ್ನೋದಕ್ಕಿಂತ ನಮಗೆ ಏನು ಅನ್ನಿಸ್ತಿಲ್ಲ ಅಂದರೆ ನಡೀತಾ ಇದೆ, ವರ್ಕ್ ನಡೀತಾ ಇದೆ. ಬಟ್ ಕೆ ಡಿ ಸಿನಿಮಾ ರಿಲೀಸ್ ಆಗಬೇಕು ಅಂತ ಕೆಲಸ ಮಾಡ್ತಾ ಇದ್ದೀವಿ ಅಷ್ಟು ವರ್ಷದಿಂದ ನಾವು. ಚೆನ್ನಾಗಿ ನಡೀತಿದೆ, ಏನು ತೊಂದರೆ ಏನಿಲ್ಲ, ಆ ಥರದ್ದೆಲ್ಲ ಏನಿಲ್ಲ. ಬಟ್ ಚೆನ್ನಾಗಿ ನಡೀತಿದೆ. ಪ್ರೇಮ್ ಸರ್ ಅಂಡರು ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲೂ ಕೆಲಸ ಮಾಡ್ತೀರಾ, ಪೆನ್ನಿಗೂ ಕೆಲಸ ಕೊಡ್ತೀರಾ. ಯಾವ್ದು ಹೆಚ್ಚು ಮಜಾ ಕೊಡ್ತು ನಿಮಗೆ? ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡೋದೇ ತುಂಬ ಖುಷಿ ಅನಿಸುತ್ತೆ. ಬಿಗಿನಿಂಗ್ ಅಂದರೆ ಈ ಕೆ ಡಿ ಸಿನಿಮಾ ಶುರುವಾಗಿ ಬಿಗಿನಿಂಗಿಂದನೂ ಇದ್ದೀವಿ. ಅಂದರೆ ಪ್ರೇಮ್ ಸರ್ ಜೊತೆಯಿಂದ ನಾನು ಜೋಗಯಿಂದ ವರ್ಕ್ ಮಾಡ್ತಾ ಇದ್ದೀನಿ. ಜೋಗ ಅವಾಗ ಫಸ್ಟ್ ಸಿನಿಮಾ ಅಂದು ಜೋಗ ಎಂಟ್ರಿ ಲ್ಯಾಬ್ ಬಾಯ್ ಕೆಲಸ ಮಾಡಿದ್ದೆ ಆ ಸಿನಿಮಾಗೆ. ಅದಾದಮೇಲೆ ಅವ್ರು ಆ್ಯಕ್ಟ್ ಮಾಡಿದ ಸಿನಿಮಾಗಳು, ಆಮೇಲೆ ಡೈರೆಕ್ಟರ್ ಮಹೇಶ್ ಬಾಬು ಅವ್ರ ಜೊತೆ ವರ್ಕ್ ಮಾಡಿದೆ. ಪ್ರೇಮಡ್ಡ ಸಿನಿಮಾ ಕೆಲಸ ಮಾಡಿದ್ವಿ. ಅದಾದಮೇಲೆ ಡಿ ಕೆ ಮಾಡಿದ್ವಿ, ವಿಲನ್ ಮಾಡಿದ್ವಿ, ಏಕಲವ್ಯ ಮಾಡಿದ್ವಿ. ಈ ಥರ ಪ್ರೇಮ್ ಸರ್ ಮಾಡಿರೋ ಎಲ್ಲ ಸಿನಿಮಾಗಳಲ್ಲೂ ಕೆಲಸ ಮಾಡ್ಕೊಂಡ್ಬಂದಿದ್ದೀವಿ. ಬಟ್ ಪ್ರೇಮ್ ಸರ್ ಫಸ್ಟ್ ನಾನು ಏಕಲವ್ಯ ಸಿನಿಮಾಗೆ ಒಂದು ಸಾಂಗ್ ಬರೆಯೋಕ್ಕೆ ಒಂದು ಅವಕಾಶ ಸಿಕ್ತು. ನಾನು ಹೆಂಗಪ್ಪ ಕೇಳೋದು ಪ್ರೇಮ್ ಸರ್ ಹತ್ರ, ನಾವು ಈ ಪ್ರೇಮ್ ಸರ್ಗೆ ಒಪ್ಸೋಕ್ಕಾಗತ್ತಾ ಲಿರಿಕ್ಕು, ಪ್ರೇಮ್ ಸರ್ ಯಾವ ಥರ ಬರೀತಾರೆ ಲಿರಿಕ್ಕು ಅನ್ನೋ ಒಂದು ಭಯ ಇತ್ತು. ಹಂಗೆ ಒಂದು ಸಲ ಕಂಪೋಸಿಂಗ್ ಹೋಗಿದ್ದಾಗ, ಏಯ್ ಬರೆಯೋ ಈ ಸಾಂಗ್ ನೀನೇ ಅಂತ ಅಂದ್ಬಿಟ್ರು. ನನಗೆ ಅವಾಗ ಭಯ, ಅಯ್ಯೋ ಏನಪ್ಪ ಮಾಡೋದು, ಹೆಂಗಪ್ಪ ಬರೆಯೋದು, ಒಪ್ಸೋಕ್ಕಾಗತ್ತೆ ಅವ್ರನ್ನ ಅನ್ನೋದು ತಳಮಳ ಇತ್ತು. ಬಟ್ ಅವ್ರ ಜೊತೆಲಿದ್ದಾಗ ಹೇಳ್ಕೊಂಡು ಕಾರಲ್ಲಿ ಹೋಗ್ತಾ ಬರ್ತಾ ಕಂಪೋಸಿಂಗ್ ಹೋಗ್ತಾ ಬರ್ತಾ ಅಲ್ಲೇ ಡಿಸ್ಕಷನ್ ಮಾಡಿಕೊಂಡು ಎದೆ ಬಡಿತ ಜೋರಾಗಿದೆ ಫಸ್ಟ್ ಸಾಂಗು ನಾನು ಬರೆದಿದ್ದು. ಅದಾದಮೇಲೆ ಕೇಡಿಗೆ ಅಲ್ಲೊಂದು ಸಾಂಗ್ ಬರೆದಿದ್ನಲ್ಲ, ಅವಾಗ ಸ್ವಲ್ಪ ಧೈರ್ಯ ಇತ್ತು. ಪ್ರೇಮ್ ಸರ್ ಒಪ್ಪಿಸ್ಬೋದು, ಕಷ್ಟ ಆದ್ರೂ ಪರವಾಗಿಲ್ಲ ಮಾಡೋಣ ಅಂದ್ಬಿಟ್ಟು ಕೆ ಡಿ ಸಿನಿಮಾಗೆ ಎರಡು ಸಾಂಗು ಕೊಟ್ಟರು. 2 ಸಾಂಗು ಬರೆದ್ವಿ. ನೀವು ಹೇಳ್ದಂಗೆ 'ಶಿವ ಶಿವ' ಮೊದಲನೇ ಸಾಂಗ್ 'ಶಿವ ಶಿವನೇ' ರಿಲೀಸ್ ಆಯಿತು. ಚೆನ್ನಾಗಿ ಎಲ್ಲ ಕಡೆ ಒಳ್ಳೆ ವ್ಯೂಸ್ ಆಯಿತು, ಒಳ್ಳೆ ಒಪಿನಿಯನ್ ಬಂತು, ಒಳ್ಳೆ ಪಾಸಿಟಿವ್ ಎನರ್ಜಿ ಫಸ್ಟು ಒಂದು ಸಾಂಗ್ ರಿಲೀಸ್ ಬಿಟ್ಟಾಗ ಒಂದು ಪಾಸಿಟಿವ್ ಎನರ್ಜಿ ಕ್ರಿಯೇಟ್ ಆಗುತ್ತಲ್ಲ, ಆ ಸಾಂಗಿಂದದ್ದು ಚೆನ್ನಾಗಿ ಕ್ರಿಯೇಟ್ ಆಯಿತು. ಅವತ್ತು ನಿಮ್ಮ ಕೆಲಸಕ್ಕೆ ಚಪ್ಪಾಳೆ ಬಿದ್ದಿತ್ತು. ಏಕಲವ್ಯ ಚಿತ್ರದ ಎದೆ ಬಡಿತಾನೂ ಹಿಟ್ಟಾಗತ್ತೆ. ಈಗ 'ಶಿವ ಶಿವ' ಪ್ರಾರಂಭದಲ್ಲೇ ತುಂಬ ಮಿಲಿಯನ್ ವ್ಯೂಸ್‌ಗಳಾಗತ್ತೆ. ಒಂದು ಇಂಡಸ್ಟ್ರಿ ಕಣ್ಣು ಬೀಳುತ್ತೆ, ಯಾರೋ ಒಂದು ಹೊಸ ಟ್ಯಾಲೆಂಟ್ ಬಂದಾಗ. ಅದನ್ನೆಲ್ಲ ಫೇಸ್ ಮಾಡೋದಕ್ಕೆ ಹೇಗೆ ರೆಡಿ ಆದ್ರಿ ನೀವು? ಅಂದರೆ ಸರ್, ಈಗ ಅಂದರೆ ಹಿಂಗೆ ಆಗುತ್ತೆ ಈ ಸಿನಿಮಾ ಯಾವತ್ತೂ ಸಿನಿಮಾದಲ್ಲಿ ಹಿಂಗೆ ಇರ್ತೀವಿ, ಹಿಂಗೆ ಆಗ್ತೀವಿ, ಈ ಥರ ಸಿನಿಮಾಗಳನ್ನೇ ಮಾಡ್ತೀವಿ ಅಂತ ಯಾವತ್ತೂ ಎಕ್ಸ್ಪೆಕ್ಟೇಷನ್ ಇಟ್ಕೊಂಬಾರ್ದು ಸಿನಿಮಾ ಇಂಡಸ್ಟ್ರಿಲಿ. ಯಾಕೆಂದರೆ ಯಾವಾಗ ಏನಾಗ್ತೀವಿ, ಎಲ್ಲೋಗ್ತೀವಿ, ಯಾರು ಯಾವ ಥರ ಕೆಲಸ ಮಾಡ್ತೀವಿ ಅಂತೇನು ಹೇಳೋಕ್ಕಾಗಲ್ಲ. ಬಟ್ ದಾರಿ ಹೆಂಗೆ ತೋರಿಸುತ್ತೋ ಆ ದಾರಿಲಿ ನಡ್ಕೊಂಡು ಹೋಗ್ತಾ ಇರ್ತೀವಿ ಅಷ್ಟೇ. ಅವಕಾಶಗಳು ಯಾವ ಥರ ಸಿಗುತ್ತೋ ಆ ಅವಕಾಶಗಳನ್ನ ಯಾವ ಥರ ಯೂಸ್ ಮಾಡ್ಕೊತೀವಿ ಅನ್ನೋದ್ರ ಮೇಲೆ ಡಿಸೈಡ್. ಇಂಡಸ್ಟ್ರಿಯಲ್ಲಿ ಮಾತುಗಳು ಏನೇನು ಜನ್ರೇಟ್ ಆಗುತ್ತೆ ಅದು ನಿಮ್ಮ ಕಿವಿಗೂ ಬೀಳ್ತಾ ಹೋಗುತ್ತೆ. ಎಲ್ರದ್ದು ಒಂದೇ ಕೂಗು, ಕೇಡಿ ಗೆಲ್ಲಬೇಕು ಅಂತ. ಏನಕ್ಕಂದರೆ ದೊಡ್ಡ ದೊಡ್ಡ ಸಿನಿಮಾಗಳ ಗೆದ್ದರೆ ಮಾತ್ರ ಮತ್ತೆ ಒಂದು ಇಂಜಿನ್ ಆಗಿ ಹೊರಹೊಮ್ಮುತ್ತೆ. ಗಾಂಧಿನಗರದ ವ್ಯಾಪಾರ ವಹಿವಾಟುಗಳೆಲ್ಲ ಓಪನ್ ಆಗ್ತಾ ಹೋಗುತ್ತೆ. ಆ ನಿಟ್ಟಿನಲ್ಲಿ ಬಿಸ್ನೆಸ್ ಸರ್ಕಲ್ ದೃಷ್ಟಿಕೋನದಿಂದ ನೋಡಿದ್ರೂ ಕೂಡ ಕೇಡಿ ಗೆಲ್ಲಲೇಬೇಕಾದಂಥ ಒಂದು ಸ್ಟ್ರಾಂಗ್ ವಿಲ್ನೆಸ್ಸು ಓಪನ್ ಆಗ್ತಾ ಇದೆ. ಅದನ್ನು ಹೇಗೆ ನೋಡ್ತೀರಾ ನೀವು? ಅದು ಹೌದು, 100% ದೊಡ್ಡ ಸಿನಿಮಾಗಳು ಗೆಲ್ಲೇಬೇಕು. ಯಾಕೆಂದರೆ ಈಗ ಕನ್ನಡದಲ್ಲಿ ಸುಮಾರು ಸಿನಿಮಾಗಳು ಪ್ಯಾನ್ ಇಂಡಿಯಾ ಸಿನಿಮಾಗಳಾಗಿದೆ, ದೊಡ್ಡ ಮಟ್ಟದಲ್ಲಿ ಹೆಸರು ಮಾಡಿದೆ, ದೊಡ್ಡ ಮಟ್ಟದಲ್ಲಿ ಕಲೆಕ್ಷನ್ಗಳೆಲ್ಲ ಮಾಡಿದೆ. ಬಟ್ ಏನಂದರೆ ಕನ್ನಡದಲ್ಲಿ ಅಂದರೆ ನಮ್ಮ ಬೇರೆ ಲ್ಯಾಂಗ್ವೇಜ್ಗಳೆಲ್ಲ ಹೋಲಿಸ್ಕೊಂಡ್ರೆ ನಮ್ಮ ಕನ್ನಡದಲ್ಲೂ ಈ ಥರ ಒಳ್ಳೊಳ್ಳೆ ಸಿನಿಮಾಗಳು ಮಾಡ್ತಿದ್ದಾರಲ್ಲ ಅನ್ನೋದೊಂದು ಖುಷಿ. ಮತ್ತು ಈ ಥರ ದೊಡ್ಡ ದೊಡ್ಡ ಬಜೆಟ್ಗಳು, ಮತ್ತು ವಿಷುವಲ್ಗೇನು ತೊಂದರೆ ಆಗಬಾರ್ದು. ನಾವು ಡೈರೆಕ್ಟ್ರು ವಿಷನ್ ಏನಿದೆ ಆ ವಿಷನ್ ಏನೇನು ಬೇಕು, ಆದರೆ ಈ ಥರ ಕೆ ವಿ ಎನ್ ಸರ್ ಥರ ಪ್ರೊಡ್ಯೂಸರ್ಗಳು ಸಿಕ್ಕರೆ ನಾವು ಬೇರೆ ಲೆವೆಲ್ ಯೋಚನೆ ಮಾಡ್ಬೋದು. ಈಗ ಕೆಲವೊಂದು ಪ್ರೊಡ್ಯೂಸರ್ಗಳು ನನಗೆ ಇದೆಯಪ್ಪ ಇಷ್ಟೇ ನನ್ನ ಬಜೆಟು, ಇಷ್ಟಲ್ಲೇ ಸಿನಿಮಾ ಮಾಡಿಕೊಡು ಅಂತಂದಾಗ ಅವ್ರು ಇಷ್ಟರಲ್ಲೇ ಯೋಚನೆ ಮಾಡಬೇಕಾಗುತ್ತೆ. ಅಂದರೆ ಅವ್ರ ಕ್ರಿಯೇಟಿವಿಟಿಗೆ ಒಂದು ಬಾರ್ಡರ್ ಹಾಕೊಂಡು ಕೆಲಸ ಮಾಡಬೇಕಾಗುತ್ತೆ. ಬಟ್ ಪ್ರೇಮ್ ಸರ್ದು ಹಂಗಲ್ಲ. ಅವ್ರ ವಿಷನ್ನೇ ಬೇರೆ. ನಾವೇನು ಅನ್ಕೊಂತೀವಿ ಅದಕ್ಕಿಂತ 10 ಪಟ್ಟು ಆ ಥರ ಯೋಚನೆ ಮಾಡ್ತಾರೆ ಅವರು. ಅವ್ರ ಜೊತೆ ಕೆಲಸಗಳೆಲ್ಲ ಮಾಡ್ಬೇಕಂದ್ರೆ ತುಂಬ ಕಲಿಯೋದಿರುತ್ತೆ ಪ್ರೇಮ್ ಸರ್ ಹತ್ರ. ಮತ್ತು ಈ ಥರ ಸಿನಿಮಾಗಳು ಗೆಲ್ಲಬೇಕು ಅಂದರೆ ಈ ಥರ ಗೆದ್ರೇ ಇನ್ನೊಂದಷ್ಟು ಸಿನಿಮಾಗಳಿಗೆ ಈ ಥರನೇ ಸಿನಿಮಾ ಗೆದ್ದಿದೆಯಪ್ಪ, ನಾವು ಆ ಥರ ಇನ್ನೊಂದು ಸಿನಿಮಾ ಮಾಡೋಣ ಅಂತ ಇನ್ನೊಂದಷ್ಟು ಜನ ಪ್ರೊಡ್ಯೂಸರ್ಗಳು ಬರ್ತಾರೆ, ಡೈರೆಕ್ಟರ್ಗಳು ಒಂದು ಕಾನ್ಫಿಡೆನ್ಸ್ ಸಿಗುತ್ತೆ. ಆದರೆ ಈ ಥರದ್ದು ಆದಾಗ ನಮ್ಮ ಇಂಡಸ್ಟ್ರಿನೂ ತುಂಬ ಜನ ಕೆಲಸ ಮಾಡ್ತಾರೆ. ತುಂಬ ಇಂಡಸ್ಟ್ರಿಲಿ ತುಂಬ ಅಂದರೆ ಎಲ್ಲರಿಗೂ ಕೆಲಸ ಸಿಗುತ್ತೆ. ಒಬ್ಬ ಮ್ಯೂಸಿಕ್ ಡೈರೆಕ್ಟ್ರಿಂದ ಹಿಡಿದು, ಬಾಡ್ ಡೈರೆಕ್ಟ್ರಿಂದ ಹಿಡಿದು, ಸೆಟ್ ಹುಡುಗರಿಂದ ಹಿಡಿದು ಪ್ರತಿಯೊಬ್ಬರಿಗೂ ಒಂದು ಕೆಲಸ ಅಂತ ನಡೀತಾ ಇರುತ್ತೆ. ಇಂಡಸ್ಟ್ರಿ ದೊಡ್ಡ ದೊಡ್ಡ ಸಿನಿಮಾಗಳು ಮಾಡಿದಾಗ ಒಳ್ಳೊಳ್ಳೆ ಪೇಮೆಂಟ್ಗಳು ಸಿಗುತ್ತೆ. ಅಂದರೆ ಈ ಥರ ಮಾಡಿದ್ರೆ ಇಂಡಸ್ಟ್ರಿಗೆ ಒಳ್ಳೆಯದು. ಎಲ್ಲ ಒಂದು ಸಲ ಕನ್ನಡ ಇಂಡಸ್ಟ್ರಿ ತಿರುಗಿ ನೋಡ್ತಾರೆ, ಮತ್ತೆ ಇನ್ನೊಂದು ಸಲ ಆ ಥರ. ಬಟ್ ಈ ಸಿನಿಮಾ ಹಂಗೆ ಆಗುತ್ತೆ ಅನ್ನೋದು ನಮಗೊಂದು ಕಾನ್ಫಿಡೆಂಟ್ ಇದೆ.
ಕೆ.ಡಿ. ಸಿನಿಮಾ ಹಾಗೆ ನೋಡೋದಾದ್ರೆ, ಧ್ರುವ ಸರ್ಜಾ ಅವರ ಸಿನಿಗ್ರಾಫ್‌ಗೂ ಒಂದು ಡಿಸಿಷನ್ ಪಾಯಿಂಟ್ ಅಂತ ಹೇಳ್ಬೋದು. ಅವರ ಕಾಯುವಿಕೆ ನಾವೆಲ್ಲರೂ ನೋಡಿದೀವಿ, ಇಂಡಸ್ಟ್ರಿ ನೋಡಿದೆ. ಒಂದೊಂದು ಸಿನಿಮಾಗೆ 3, 4 ವರ್ಷ ಟೈಮ್ ಕೊಟ್ಟು ಟ್ರಾನ್ಸಿಷನ್ ತಗೊಂಡು ಮಾಡೋದಷ್ಟು ಸುಲಭ ಅಲ್ಲ. ಒಂದು ಗೆಲುವಿಗೋಸ್ಕರ, ಒಂದು ಗಟ್ಟಿ ಗೆಲುವಿಗೋಸ್ಕರ ಅವರು ಕಾಯ್ತಾ ಇದ್ದಾರೆ. ಅವರು ಪ್ರೂವ್ ಮಾಡ್ಕೊಳ್ಬೇಕಾಗಿದೆ, ನಾನೊಬ್ಬ ಒಳ್ಳೆ ಆ್ಯಕ್ಟರು, ಸಿನಿಮಾ ಕರ್ಮಿ ಅಂತ. ಅವರ ಕೆಲಸ ನೀವು ಆನ್ ಸೆಟ್ಸು ನೋಡಿರ್ತೀರ. ಹೌ ವಾಸ್ ಹಿ? ಇಲ್ಲ ಅವರು ಆ ಥರ ವಿಚಾರದಲ್ಲೆಲ್ಲ ಸೂಪರ್ ಅವರು. ಅಂದರೆ ಈಗ ನಾವು ಫಸ್ಟು ಒಂದು ಸಲ ಆಫೀಸ್ಗೆ ಕರೆದು ಕ್ಯಾರೆಕ್ಟರೇಷನ್ ಎಲ್ಲ ಹೇಳ್ದು ಅವರು ಧ್ರುವ ಸರ್ಗೆ, ಸರ್ ಹಿಂಗಿದೆ ಸರ್, ಈಗ ಅವರು ಫುಲ್ ಎಕ್ಸಿಟ್ ಆಗ್ಬಿಟ್ರು, ಸೂಪರ್, ನಾನು ಫುಲ್ ಸಣ್ಣ ಆಗ್ಬಿಡ್ದೆ. ಅಂದರೆ ಅವಾಗಿನ್ನ ಮಾರ್ಟಿನ್ ಶೂಟಿಂಗಲ್ಲಿದ್ದರು. ಅದಾದ ಮುಗಿಸಿದ ತಕ್ಷಣ ಇಲ್ಲ ಫುಲ್ ಸಣ್ಣ ಆಗ್ಬಿಡ್ತೀನಿ ಕತೆಗೆ, ಸಣ್ಣ ಆದರೆ ಸೂಪರ್ ಆಗಿರುತ್ತೆ ನನಗೆ ಅಂತ ಅವರೇ ಹೇಳಿದ್ರು. ಪ್ರೇಮ್ ಸರ್ ಸಣ್ಣ ಆಗ್ಬಿಡಪ್ಪ ಅಂತ ಹೇಳಿದ್ರು. ಹೇಳಿದ ತಕ್ಷಣ ನೀಟಾಗಿ ಅವರು 20-25 ಕೆ ಜಿ 30 ಕೆ ಜಿ ಇಳಿಸ್ಬಿಟ್ರು. ಫುಲ್ ಸಣ್ಣ ಆದರು. ಸ್ಪಾಟಲ್ಲೂ ಅಷ್ಟೇ ಫುಲ್ ಡೆಡಿಕೇಶನ್ ಇರ್ತದೆ. ಬೆಳಿಗ್ಗೆ ಬಂದರೆ 7 ಗಂಟೆ, ಆನ್ ಟೈಮ್ 7 ಗಂಟೆ ಅಂದರೆ ವಿತ್ ಮೇಕಪ್ಪು ಕಾಸ್ಟ್ಯೂಮ್ ಹಾಕೊಂಡು ಬಂದು ಡೈರೆಕ್ಟರ್ ಮುಂದೆ ನಿಂತ್ಕೊಂಡ್ಬಿಡ್ತಾರೆ. ಅಣ್ಣ ಗುಡ್ ಮಾರ್ನಿಂಗ್ ಅಣ್ಣ, ರೆಡಿ ಅಣ್ಣ, 7 ಗಂಟೆ ಆಯಿತು, 7 ಗಂಟೆ ಆಯಿತು, 7 ಗಂಟೆ ಆಯಿತು ಅಂತ. ಅಂದರೆ ಆ ಥರ ಸೆಟ್ಟಲ್ಲಿ ಅದ್ರದ್ದೊಂದು ಆ ಥರ ಎಲ್ಲ ಇದ್ದಾಗ ಒಂದು ಪಾಸಿಟಿವ್ ಎನರ್ಜಿ ಇರುತ್ತೆ. ಫಾಸ್ಟಾಗಿ ಕೆಲಸ ಮಾಡಬೇಕು ಅನಿಸುತ್ತೆ, ಇನ್ನೂ ಚೆನ್ನಾಗಿ ತೆಗಿಬೇಕು, ಇನ್ನೂ ಚೆನ್ನಾಗಿ ಮಾಡಬೇಕು ಅನಿಸುತ್ತೆ. ಮತ್ತು ನಮ್ಮದು ದೊಡ್ಡ ಸೆಟ್ಟು, ಇಲ್ಲಿ ನಾವು ಮಾಗಡಿ ರೋಡಲ್ಲಿ ನಮ್ಮದು ಸೆಟ್ ಹಾಕಿರೋದು. ಅಲ್ಲಿ 70s ಹಳೆ ಬೆಂಗಳೂರದು ಫುಲ್ ಸೆಟ್ಟು ಅಲ್ಲೇ ಹಾಕಿರೋದು. ಅಲ್ಲಿ ಹೆಂಗೆ ನಾವು ಒಂದಿನ ಶೂಟಿಂಗ್ ಮಾಡ್ತೀವಿ ಅಂತಂದರೆ ಮಿನಿಮಮ್ ಅಲ್ಲೊಂದು 500 ಜನ 600 ಜನ ಜೂನಿಯರ್ಸ್ ಕಂಪಲ್ಸರಿ ಇದ್ದೇ ಇರ್ತಾರೆ. ಅಷ್ಟು ದೊಡ್ಡ ಸೆಟ್ ಫಿಲ್ ಮಾಡಬೇಕು ಅಂದರೆ ಬೇಕೇ ಬೇಕು. ಅಷ್ಟು ದೊಡ್ಡ ಸೆಟ್ಟನ್ನು ಕಂಟ್ರೋಲ್ ಮಾಡಿಕೊಂಡು, ಅಂದರೆ ಡೈರೆಕ್ಷನ್ ಡಿಪಾರ್ಟ್ಮೆಂಟೂ ತುಂಬ ಪ್ರಾಮುಖ್ಯತೆ ವಹಿಸುತ್ತೆ. ಯಾಕೆಂದರೆ ಎಲ್ಲ ಕೆಲಸನೂ ಅಷ್ಟು ದೊಡ್ಡ ಸೆಟ್ನ ಕಂಟ್ರೋಲ್ ಮಾಡಬೇಕು, ಪ್ರಾಪರ್ಟೀಸ್ ನೋಡ್ಕೊಬೇಕು, ಜೂನಿಯರ್ಸ್ ಬ್ಯಾಕ್ಗ್ರೌಂಡ್ ನೋಡ್ಕೊಬೇಕು, ಆಮೇಲೆ ಸ್ಪಾಟಲ್ಲಿ ಕಂಟಿನ್ಯೂಟಿ ನೋಡ್ಕೊಂಬಂದ್ರೆ ತುಂಬ ಕೆಲಸಗಳಿರ್ತದೆ. ಯಾಕೆಂದರೆ ಎಲ್ಲ ಸೇರಿದ್ರೇ ಸಿನಿಮಾ. ಆ ಥರ ಇದ್ದಾಗ ಧ್ರುವ ಸರ್ ಅಷ್ಟೇ ತುಂಬ ಸಪೋರ್ಟ್ ಮಾಡ್ತಿದ್ರು ನಮಗೂ. ಆಮೇಲೆ ಏನಾದ್ರು ಡೈಲಾಗ್ ಹೇಳಿದ್ರೆ, ಇಲ್ಲ ಈ ಥರ ಬೇಡ, ನಾನು ಈ ಥರ ಹೇಳ್ತೀನಿ, ಈ ಥರ ಓಕೆ, ನಾನು ಹಿಂಗೆ ಮಾಡ್ತೀನಿ, ಹಂಗೆ ಮಾಡಿದೆ ಅಂದರೆ ಅವ್ರ ಎನರ್ಜಿನೂ ತುಂಬ ಚೆನ್ನಾಗಿದೆ. ಪ್ರೇಮ್ ಸರ್ ಸ್ಪಾಟ ಇರೋರು, ಅವರು ಫುಲ್ಲು ಎನರ್ಜಿಕ್ ಆಗಿರೋದು. ಬೆಳಿಗ್ಗೆ 6 ಗಂಟೆಗೆ ಶೂಟಿಂಗ್ ಸ್ಟಾರ್ಟ್ ಆದರೆ ಸಂಜೆ ಪ್ಯಾಕಪ್ ಆಗೋ ತನಕನೂ ಅದೇ ಎನರ್ಜಿ ಮೇಂಟೈನ್ ಮಾಡ್ತಾರೆ. ನಾವು ಅದೇ ಅವ್ರ ಎನರ್ಜಿಗೆ ಮ್ಯಾಚ್ ಮಾಡೋಕ್ಕೆ ನಾವೂ ಕೆಲಸ ಮಾಡಲೇಬೇಕು. ಅಂದರೆ ಅದೊಂಥರ ಖುಷಿ ಚೆನ್ನಾಗಿರುತ್ತೆ. ಒಂದು ಶೂಟಿಂಗ್ ಸ್ಪಾಟ್ ಒಂಥರ ಪ್ರತಿದಿನವೂ ಒಂಥರ ಏನು ಅನ್ಸುತ್ತೆ, ಹೆಂಗೆ ಹೇಳೋದನ್ನ ಅಂದರೆ ಏನಾರು ಅಂದರೆ ಅದು ಒಂದು ಫೋರ್ಸ್ ಇರುತ್ತೆ ಶೂಟಿಂಗ್ ಸ್ಪಾಟಲ್ಲಿ. ಎಲ್ಲೂ ಡಲ್ಲು ನಾರ್ಮಲ್ ಆಯಿತು. ಮತ್ತು ಪ್ರೇಮ್ ಸರ್ ಎಲ್ಲೂ ಬ್ರೇಕ್ ಕೊಡಲ್ಲ ಜಾಸ್ತಿ. ಯಾರು ಟೈಮ್ ಇದ್ರೆ ಊಟ ಮಾಡ್ಕೊಂಡ್ಬಿಡ್ರೋ ಅಂತಾರೆ. ಅವರು ಬೆಳಗ್ಗೆ ಸಂಜೆ ತನಕ ಬ್ರೇಕೇ ಕೊಡದೆ ಕೆಲಸ ಮಾಡ್ತಾರೆ. ಶೂಟಿಂಗ್ ಸ್ಪಾಟಿಂದ ಅಳ್ಳಾಡಲ್ಲ ಅವ್ರನ್ನು. ಆ ಥರ ಇದ್ದಾಗ ನಮಗೂ ಅದು ಅಭ್ಯಾಸ ಆಗ್ಬಿಟ್ಟಿದೆ, ಆ ಥರ ಕೆಲಸ ಮಾಡಿ ಅವ್ರ ಜೊತೆನೇ. ಕರಿಯ, ಎಕ್ಸ್ಕ್ಯೂಸ್ ಮೀ, ಜೋಗಿ, ರಾಜ್ ದಿ ಶೋಮ್ಯಾನ್ ಇದೆಲ್ಲ ಒಂದು ಸಲ ನೆನಪಾಗ್ತಾ ಹೋಗುತ್ತೆ ಪ್ರೇಮ್ ಸರ್ ಕೆರಿಯರ್ ತೆಗೆದು ನೋಡಿದಾಗ. ಒಂದೊಂದು ಸಿನಿಮಾದಿಂದ ಚೇಂಜ್ ಆಗ್ತಾ ಹೋಗ್ತಾರೆ ಒಬ್ಬರು ಕ್ರಿಯೇಟಿವ್ ಪರ್ಸನ್, ಅದು ಯಾವುದೇ ಕ್ಷೇತ್ರದಲ್ಲಾಗಿರ್ಬೋದು. ಕೆಲಸ ಮಾಡ್ತಾ ಮಾಡ್ತಾ ನಾನು ಮುಂದಿನ ಕೆಲಸಕ್ಕೆ ನಂದು ಬೆಟರ್ ಔಟ್ಪುಟ್ ಕೊಡಲೇಬೇಕು ಅನ್ನೋ ಓಟದಲ್ಲೇ ಎಲ್ಲರೂ ಕೂಡ ಇರ್ತಾರೆ. ಪ್ರೇಮ್ ಸರೂ ತುಂಬ ಅಪ್ಸ್ ಆ್ಯಂಡ್ ಡೌನ್ಸ್ ನೋಡಿದ್ದಾರೆ ಇದೇ ಹುಡುಕಾಟದಲ್ಲಿ. ಸಿನಿಮಾ ಅನ್ನೋದೇ ಹೋರಾಟ, ಸೋಲು ಗೆಲುವು ಕಾಮನ್ನು. ನೀವು ನೋಡಿದಂತೆ ಪ್ರೇಮ್ ಸರ್ ಸಿನಿಮಾ ಪ್ರೀತಿ ಹೇಗಿರುತ್ತೆ? ಅದು ಸೆಟ್ಸಲ್ಲಾಗಿರ್ಬೋದು, ನಿಮ್ಮ ಜೊತೆ ಪರ್ಸ್ನಲ್ ಆಗಿ ಮಾತಾಡುವಾಗ ಆಗಿರ್ಬೋದು, ಹೇಗೆ ಆ ಚಿತ್ರಣ ಏನಾದರೂ ಹೇಳ್ಬೋದು? ಸರ್ ಪ್ರೇಮ್ ಸರ್ ಸಿನಿಮಾ ಅಂತಂದರೆ ಅವ್ರಿಗೆ ಬೇರೆ ಇನ್ನೇನೂ ಗೊತ್ತಿಲ್ಲ ಸರ್ ಅವ್ರಿಗೆ. ಅವರು ಸಿನಿಮಾ ಬಿಟ್ಟರೆ ಬೇರೆ ಇನ್ನೇನೂ ಗೊತ್ತಿಲ್ಲ ಅವ್ರಿಗೆ. ಬೆಳಿಗ್ಗೆ ಎದ್ದರೆ ಆಫೀಸು, ಸಿನಿಮಾ ಏನು ಮಾಡೋದು, ಹೆಂಗೆ ಮಾಡೋದು, ಎಲ್ಲ ಸ್ಕ್ರಿಪ್ಟ್ ಎಲ್ಲ ಫೈನಲ್ ಆಗಿದ್ರು ಬೆಳಿಗ್ಗೆ ಕೂತ್ಕೊಂಡು ಯೋಚನೆ ಮಾಡ್ತಾ ಇರ್ತಾರೆ. ಆಫೀಸ್ ಬಂದು ಇದನ್ನೇನಾದ್ರು ಬೇರೆ ಥರ ಏನಾರು ಮಾಡ್ಬೋದೇನೋ, ಈ ಸೀನ್ ಇನ್ನೂ ಬೇರೆ ಈ ಥರ ಮಾಡ್ಬೋದೇನೋ. ಅಂದರೆ ಆ ಸಿನಿಮಾ ಫೈನಲ್ ಆಗೋ ತನಕ ನಾವು ಬಿಗಿನಿಂಗಿಂದ ನಾವು ಯಾವಾಗ ಸ್ಕ್ರಿಪ್ಟವ್ರಿಗೆ ಕೂತ್ಕೊಂತೀವಿ ಅಲ್ಲಿಂದ ಹಿಡಿದು ಲಾಸ್ಟ್ ಡೀಟೇಲ್ಸ್ ಮಿಕ್ಸ್ ಆಗಿ ಬ್ಯಾಕ್ಗ್ರೌಂಡ್ ರೆಡಿಯಾಗಿ ಬರೋ ತನಕನೂ ಅವ್ರದ್ದು ಅದೇ ಫೋರ್ಸ್ ಇರುತ್ತೆ. ರೀರೆಕಾರ್ಡಿಂಗ್ ಮಾಡಬೇಕಾದ್ರು ಅಷ್ಟೇ, ಇದೊಂದು ಸೀನ್ ಏನಾದ್ರು ಬೇರೆ ಥರ ಮಾಡೋಣ ಅಂದರೆ ಏನನ್ಸುತ್ತೆ, ಬೇಕು ಇನ್ನೇನಾದ್ರು ಮಾಡೋಣ ಅಂತಿದೆಯಲ್ಲ, ಅದು ಅವ್ರಿಗೆ ತುಂಬ ಇದೆ ಪ್ರೇಮ್ ಸರ್ಗೆ. ಇನ್ನು ಧ್ರುವ ಮತ್ತು ರೀಶ್ಮಾ ಅವರ ಕಾಂಬಿನೇಷನ್ ಬಗ್ಗೆ ತುಂಬ ಚರ್ಚೆ ಆಗ್ತಾ ಇದೆ ಟ್ರೇಲರ್ ಬಿಟ್ಟಾಗಿಂದ. ರೀಶ್ಮಾ ಅವ್ರನ್ನ ಹಂಗೆ ನೋಡೋಕ್ಕೂ ಕೂಡ ಒಂದು ಶಾಕ್ ಆಗುತ್ತೆ. ಏನಂದರೆ ಸಾಫ್ಟ್ ಕ್ಯಾರೆಕ್ಟರ್ಗಳಿಂದ ಒಂದು ರಗಡ್ ಕ್ಯಾರೆಕ್ಟ್ರು. ಧ್ರುವ ಅವರು ಕೂಡ ತುಂಬ ಟ್ರಾನ್ಸಿಷನ್ಗಳನ್ನ ತಗೊಂಡಿದ್ದಾರೆ. ಅವರಿಬ್ಬರ ಕಾಂಬೋನ ನೀವು ಹೇಗೆ ನೋಡ್ತೀರಾ? ತುಂಬ ಸ್ಕ್ರೀನ್ ಮೇಲೆ ತುಂಬ ಖುಷಿ ಕೊಡುತ್ತೆ ಅದನ್ನು ನೋಡ್ಬೇಕಾದ್ರೆ. ನಾವು ಡಬ್ಬಿಂಗ್ ಮಾಡ್ಬೇಕಾದ್ರೆ ಅಷ್ಟೇ, ಅವರಿಬ್ಬರು ಕಾಂಬಿನೇಷನಲ್ಲಿ ಡಬ್ಬಿಂಗ್ ಮಾಡ್ತಾ ನೋಡ್ಬೇಕಾದ್ರೆ ತುಂಬ ಎಂಜಾಯ್ ಮಾಡ್ತೀವಿ ನಾವು. ನಾವು ತುಂಬ ಎಂಜಾಯ್ ಮಾಡಿದ್ವಿ ನಾವು. ಬಟ್ ಆಡಿಯನ್ಸು 100% ತುಂಬ ಎಂಜಾಯ್ ಮಾಡ್ತಾರೆ ಅನಿಸುತ್ತೆ. ಬಟ್ ಆ ಕ್ಯಾರೆಕ್ಟರ್ಗಳು ಡಿಸೈನ್ ಥರ ಮಾಡಿದ್ವಿ. ಒಂದು ತುಂಬ ಇನ್ನೋಸೆಂಟ್ ಕ್ಯಾರೆಕ್ಟ್ರು, ಸಾಫ್ಟ್ ಕ್ಯಾರೆಕ್ಟ್ರು, ಒಂದು ತುಂಬ ಬಜಾರಿ ಕ್ಯಾರೆಕ್ಟ್ರು. ಅವರಿಬ್ಬರದ್ದು ಹೆಂಗೆ ಕನೆಕ್ಟ್ ಆಗುತ್ತೆ, ಹೆಂಗೆ ಹೋಗುತ್ತೆ, ಅದು ತುಂಬ ಸಿನಿಮಾದಲ್ಲಿ ಸ್ಕ್ರೀನ್ ಮೇಲೆ, ಆ ದೊಡ್ಡ ಸ್ಕ್ರೀನಲ್ಲಿ ಆ ವಿಜುವಲ್ಲು, ಆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಜೊತೆ ನೋಡೋಕ್ಕೆ ಒಂದು ಹಬ್ಬ ಅನಿಸುತ್ತೆ. ಅಂದರೆ ಆ ಥರ ವಿಜುವಲ್ಲು ಅಂದರೆ ಬೇರೆ ಥರನೇ ಇದೆ. ಆ ಸೆಟ್ಗಳು, ಆ ವಿಜುವಲ್ಲು, ಆ ಆ್ಯಕ್ಟಿಂಗು, ಕಾನ್ಸೆಪ್ಟು ಸೂಪರಾಗಿದೆ. ಅಂದರೆ ಅದನ್ನು ದೊಡ್ಡ ಸ್ಕ್ರೀನಲ್ಲಿ ನೋಡಿದ್ರೇ ಮಜಾ ಅದು ಸಿನಿಮಾ. ಓಕೆ. ಕೊನೆಯದಾಗಿ 30ನೇ ತಾರೀಕು ನಿಮ್ಮ ಕನಸಿನ ಸಿನಿಮಾ, ಕನಸಿನ ಕೂಸು ಅಂತ ಹೇಳ್ಬೋದು, ಕೆ.ಡಿ. ರಿಲೀಸ್ ಆಗ್ತಾ ಇದೆ. ವರ್ಲ್ಡ್ ವೈಡ್ ರಿಲೀಸು. ಕನ್ನಡಿಗರಿಗೆ ಒಂದು ಹೊಣೆ ಜವಾಬ್ದಾರಿ ಇದ್ದೇ ಇರುತ್ತೆ.
ನಾವು ನೋಡ್ತಾ ಇದ್ದೀವಿ ದೊಡ್ಡ ದೊಡ್ಡ ಪ್ಯಾನ್ ಇಂಡಿಯನ್, ಪ್ಯಾನ್ ವರ್ಲ್ಡ್ ಸಿನಿಮಾಗಳು ಬಂದ ಮೇಲೆ ಯಾವ ಥರ ಚೇಂಜ್ ಆಗ್ತಾ ಇದೆ ಅಂತ. ಯಾರೋ ಅಂದವರು ಇವರು ನಮ್ಮವರು ಅನ್ನೋ ಥರ ಆಗಿದೆ ಕನ್ನಡ ಚಿತ್ರರಂಗ. ಪ್ರೇಕ್ಷಕರಿಗೆ ಏನಾದರೂ ಹೇಳ್ತೀರಾ? ಏನಕ್ಕಂದರೆ ನಿಮಗೆ ಸಿನಿಮಾದ ಒಳತಿರುಳು ಏನು ಅಂತ ಮುಂಚೆನೇ ಗೊತ್ತಿರುತ್ತೆ ಅದಕ್ಕೆ. ಅಲ್ಲ, ಪ್ರೇಕ್ಷಕರಿಗೆ 100% ಅವರು ಕೊಟ್ಟ ಕಾಸಿಗೆ ಮೋಸ ಅಂತೂ ಆಗಲ್ಲ. ಯಾವ ಥರ ಅಂದರೆ ಸಖತ್ ಕಮರ್ಷಿಯಲ್ ಸಿನಿಮಾ, ತುಂಬ ಒಳ್ಳೆ ಸಿನಿಮಾ, ಅಂದರೆ ಎಲ್ಲ ಫ್ಯಾಮಿಲಿ. ಬಟ್ ಈ ಸಿನಿಮಾಲಿ ಇನ್ನೊಂದು ಏನು ಅಂತಂದರೆ, ಈಗ ನೀವು ಟೀಸರ್ಲೆಲ್ಲ ನೋಡಿದ್ರೆ ಎಷ್ಟು ಬ್ಲಡ್ ಶೇಡ್ ತೋರಿಸಿದ್ದ, ಬಟ್ ಅದನ್ನು ಮೀರಿ ಇನ್ನೊಂದು ಸೆಂಟಿಮೆಂಟ್ ಇದೆ. ಸಿನಿಮಾ ಬೇರೆ ಥರ ಇದೆ. ಈಗ ಟ್ರೈಲರು ಟೀಸರ್ಲ್ಲ ನೋಡಿ, ಯಾವ ಸಿನಿಮಾ ಯಾವ ಥರ ಇದೆ, ಬರೀ ಅಂಡರ್ವರ್ಲ್ಡ್ ಸಿನಿಮಾ, ರಕ್ತ ಬ್ಲಡ್ ಎಲ್ಲ ತೋರಿಸಿದ್ದಾರೆ. ಅದನ್ನು ಬಿಟ್ಟು ಸಿನಿಮಾಲಿ ಬೇರೆ ಇನ್ನೂ ಇದೆ, ಬೇರೆ ಇದೆ. ಅದೇ ಮೇಜರ್ ಅಲ್ಲ, ಅದು ಬಿಟ್ಟು ಇನ್ನೂ ಬೇರೆ ಇದೆ. ಅದು ಥಿಯೇಟ್ರಿಗೆ ಬಂದು ನೋಡಿದ್ಮೇಲೆ ಗೊತ್ತಾಗುತ್ತೆ. 100% ಥಿಯೇಟ್ರಿಗೆ ಬಂದು ನೋಡಿದವನು ಸಿನಿಮಾ ಮುಗಿದ್ಮೇಲೆ ಎದ್ದು ನಿಂತ್ಕೊಂಡು ಚಪ್ಪಾಳೆ ಹೊಡಿತಾನೆ ಅನ್ನೋ ನಂಬಿಕೆ 100% ನಮಗಿದೆ. 35ನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತಿದೆ. ದಯವಿಟ್ಟು ಎಲ್ಲ ಕನ್ನಡಿಗರು ಬಂದು ಸಿನಿಮಾ ನೋಡಬೇಕು ಅಂತ ಕೇಳ್ಕೊತಾ ಇದ್ದೀವಿ. ಓಕೆ ಮಂಜು ಅವರೇ, ಶಿವನ ಆಟ ಬಲ್ಲವ್ರು ಯಾರು ಅಂದಿದ್ರಿ, ನಿಮ್ಮ ಆಟ ಚೆನ್ನಾಗಿರಲಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಟೈಮ್. ಇವಿಷ್ಟು ಕೂಡ ಮಂಜುನಾಥ BS ಅವರ ಮಾತುಗಳು. ಕ್ಯಾಮ್ರಾ ಪರ್ಸನ್ ಗೋಪಿ ಜೊತೆ ಮಾವಳಿ ಕಾರ್ತಿಕ್, ಕರ್ನಾಟಕ ನ್ಯೂಸ್ ಬೀಟ್. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.